ರೆಡ್ಡಿ ಗಾರು ಸಮಾಚಾರ ಏನು ಸಮಾಚಾರ? ಫುಲ್ ಅಮೌಂಟ್ ಸೆಟಲ್ ಆಗಿದೆ ರೆಡ್ಡಿ ಗಾರು. ಬನಾನಾ ಬಂದಿದೆ, ಈರುಳ್ಳಿ ಇನ್ನೂ ರೀಚ್ ಆಗಿಲ್ಲ. ಡೆಲಿವರಿಗೂ ಮುಂಚೆ ನಂಬಿಕೆಯಿಂದ ದುಡ್ಡು ಕೊಟ್ಟಿದ್ದೀನಿ. ಸರಿ, ಮುಂದಿನ ಕೆಲಸಕ್ಕೆ ನಮ್ಮ ಪೂರ್ತಿ ಟೀಮ್ ರೆಡಿ ಇದೆ. ಲಾಲ್ ಸಲಾಂ. ಇಷ್ಟು ಬಂದಿದ್ದೀರಾ ಅಂದರೆ ಇನ್ನೂ ಏನೋ ದೊಡ್ಡ ಕೆಲಸ ಇದೆ ಅನ್ನಂಗಾಯ್ತು. ನಾನು ಲೈಫ್ ಆ್ಯಂಡ್ ಡೆತ್ ಸಿಚುಯೇಷನ್ಲಿದ್ದೀನಿ. ನೀನು ಬನಾನಾ ಈರುಳ್ಳಿ ಅಂತ ಹಣ್ಣು ತರಕಾರಿ ವ್ಯಾಪಾರ ಮಾಡ್ಕೊಂಡಿದ್ದೀಯ. ಚಿಕ್ಕ ಮಕ್ಳು ಥರ ಆಡಬೇಡ. ಈರುಳ್ಳಿ ಬನಾನಾ ಅಂದರೆ ಕೋಡ್ ವರ್ಡ್ ಫಾರ್ ವೆಪನ್ಸ್. ನೀನೇನು ಹೇಳಬೇಕು ಅಷ್ಟು ಮಾತ್ರ ಹೇಳು, ಮಿಕ್ಕಿದ ವಿಷಯ ನಿನಗೆ ಬೇಡ. ನೋಡು, ಆ ಇನ್ಸ್ಪೆಕ್ಟ್ರಿಂದ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ನಾವು ನೆಮ್ಮದಿಯಿಂದ ಓಡಾಡೋಕ್ಕಾಗ್ತಿಲ್ಲ. ಇದಕ್ಕೇನಾದ್ರು ಸೊಲ್ಯೂಷನ್ ಕಂಡು ಹಿಡಿಲಿಲ್ಲ ಅಂದರೆ ನಾನು ನೀನು ಇಬ್ಬರು ಅಂಧರಾಗಬೇಕಾಗತ್ತೆ. ಡೋಂಟ್ ವರಿ, ಒಬ್ಬ ಪೊಲೀಸ್ಗೆ ಬುದ್ಧಿ ಕಲಿಸ್ಬೇಕು ಅಥವಾ ಕೊಲೆ ಮಾಡೋದ್ರಿಂದ ರೆವಲ್ಯೂಷನಲ್ಲಿ ಅವ್ರಿಗೆಲ್ಲ ಭಯ ಬರಲ್ಲ. ಅದಕ್ಕೆ ಸ್ಟೇಷನ್ನೇ ಬ್ಲಾಸ್ಟ್ ಮಾಡೋದು. ಆವಾಗ ಸರ್ಕಾರ ನಮ್ಮನ್ನು ಕಂಡ್ರೆ ಭಯ ಬೀಳುತ್ತೆ. ಯಾವ ಪೊಲೀಸು ನಮ್ಮನ್ನು ಟಚ್ ಮಾಡಲ್ಲ. ಪ್ಲ್ಯಾನ್ ಏನು? ನಮ್ಮ ಕಡೆನೊಬ್ಬ ಪಾರ್ಸಲ್ ತಗೊಂಡು ಸ್ಟೇಷನ್ಗೆ ಹೋಗ್ತಾ ಇದ್ದಾನೆ. ಅವನನ್ನು ನೋಡಿದ್ರೆ ಯಾರಿಗೂ ನಯಾ ಪೈಸಾ ದುಡ್ಡು ಬರಲ್ಲ. ದೀಪಾವಳಿಗೂ ಮೊದಲೇ ಸೆಲೆಬ್ರೇಷನ್ ನಮ್ಮದೇ. ನಿಮ್ಗಳಿಗೆ 1000 ಸರಿ ನೋಟಿಸ್ ಕೊಟ್ರು ಮತ್ತೆ ಮತ್ತೆ ಹಸುಗಳನ್ನ ಕರ್ಕೊಂಡ್ಬಂದು ರೋಡ್ನ ಬ್ಲಾಕ್ ಮಾಡ್ತೀರಾ? ಮಾರ್ಕೆಟ್ ಅಲ್ಲಿರೋ ಹಸು ಯಾರ್ದು ಅಲ್ಲ. ಅದಕ್ಕೆ ಅಪ್ಪ ಅಮ್ಮ ಹಿಂದೆ ಮುಂದೆ ಏನೂ ಇಲ್ಲ. ಯಾವ್ದಾದ್ರು ರೈತರು ಅಥವಾ ಬೇಕಾದವರು ಅದನ್ನ ತಗೊಂಡೋಗಿ ಸಾಕೋಬಹುದು ಅಂತ ನಾನೇ ಅನೌನ್ಸ್ ಮಾಡ್ತಿರೋದು. ಆ ರೈತರು ಬೆಳೆದಿರೋ ಸೊಪ್ಪು ತರಕಾರಿನ ದನದ ಹತ್ರ ತಿನ್ನಿಸ್ಬಿಟ್ಟು ಅದರಿಂದ ಹಾಲು ಕರೆದು ಅದ್ರಲ್ಲಿ ಜೀವನ ಮಾಡ್ತೀರಾ? ನಾಚಿಕೆ ಆಗಲ್ಲ ನಿಮ್ಗೆ? ಅದ್ರ ಮೇಲೆ ಹಸು ಕಳೆದೋಗಿದೆ ಅಂತ ಬೇರೆ ಕಂಪ್ಲೇಂಟ್ ಕೊಡ್ತೀರಾ? ಇನ್ನೊಂದ್ ಸರಿ ಮಾರ್ಕೆಟ್ ಅಲ್ಲಿ ಇಂತ ಹಲ್ಕಾ ಕೆಲಸ ಮಾಡಿದ್ದೇನಾದ್ರು ನೋಡಿದ್ರೆ ಈಗ ಹಸುಗಳನ್ನ ಮಾತ್ರ ಕಳ್ಸಿದೀನಿ, ನೆಕ್ಸ್ಟ್ ನಿಮ್ಗಳನ್ನ ಮೂಟೆ ಕಟ್ಟಿ ಕಳಿಸ್ಬಿಡ್ತೀನಿ. ಏಯ್ ಕಳಿಸ್ರಿ ಇವ್ರನ್ನೆಲ್ಲ ಆಚೆ. ಗಿಡಾಚೆ ನಡ್ರಿ ನಡ್ರಿ ಎದೇಳ್ರಿ, ಹೋಗ್ರಿ ಆಚೆ, ಬನ್ರಿ ಬೇಗ. ನಿಮ್ದೇನ್ರಿ ಯಜಮಾನ್ರೆ? ಸಾಹೇಬ್ರು ನೋಡ್ಬೇಕಿತ್ತು. ಏನ್ ವಿಷಯ ಹೇಳಿ? ಅವ್ರ ಹತ್ರ ನೀವು ಹೇಳ್ತೀನಿ. ಆಯ್ತು ಕೂತ್ಕೊಳ್ಳಿ. ಸರ್, ನಿಮ್ಮನ್ನ ನೋಡೋದಕ್ಕೆ ಯಾರೋ ಒಬ್ರು ವಯಸ್ಸಾದವ್ರು ಬಂದಿದ್ದಾರೆ ಸರ್. ಯಾರ್ರಿ? ಇದು ಯಾವ್ದು ಹಸು ಕಳೆದೋಗಿರೋ ಕೇಸ್ ಇರ್ಬೇಕು ಸರ್. ಯಾಕ್ರಿ? ನಿಮಗೆ ನೀಟಾಗಿ ಹೇಳಿ ಕಳ್ಸಕ್ಕಾಗಲ್ವಾ? ಅಥವಾ ನಿಮ್ಗೆ ಹೇಳಕ್ ಬರಲ್ವಾ? ಸರ್, ಅದು ಎಷ್ಟು ಸರ ಹೇಳಿದ್ರು ಕೇಳ್ತಿಲ್ಲ ಸರ್. ನಿಮ್ಮ ಹತ್ರನೇನೋ ಮಾತಾಡಬೇಕು ಅಂತಿದ್ದಾರೆ. ಆ ಕಾಪಿ ಲೆಟರ್ ಎಲ್ಲ ತಗೊಂಬನ್ನಿ. ಸರ್, ಅದು ಏನ್ರಿ ನಿಮ್ದು? ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ? ಇನ್ನೊಂದ್ಸರಿ ಹಸು ವಿಷಯ ಇಟ್ಕೊಂಡು ಸ್ಟೇಷನ್ ಕಡೆಗೆ ಬಂದ್ರೆ ರೌಡಿ ಶೀಟರ್ ಮಾಡಿ ಹಣೆ ಬರ ಬರೆದು ಬಿಡ್ತೀನಿ. ನಾನ್ಸೆನ್ಸ್. ಸರ್, ಇನ್ನೂ ಏನ್ರಿ ನಿಮ್ದು? ಸಾಹೇಬ್ರು ಹೇಳಿದ ಅರ್ಥ ಆಗಿಲ್ವಾ? ಹೋಗ್ರಿ ಸುಮ್ಮನೆ ಮನೆಗೆ. ಅಲ್ಲ ರೀ, ಈ ಕೇಸ್ ದಿನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ವಾ? ತರ್ತಾ ಇದ್ದಾರೆ ಸರ್. ಯಾವಾಗ ತರ್ತಾರ? ಕೋರ್ಟ್ಗೆ ಯಾರು ಹೋಗ್ತಿದಾರೆ ಇವತ್ತು? ಗೋಪಾಲ್ ಹೋಗ್ತಾ ಇದ್ದೇನೆ ಸರ್ ಇವತ್ತು. ಏನ್ರಿ ಅಪ್ಪಂದು? ಕರಿಲ್ಲ ಸರ್? ಏನು ಕೇಳೋಣ, ಕರ್ಕೊಂಬನ್ನಿ. ಸರಿ ಸರ್. ರಾಯರೇ, ನಿಮ್ಮನ್ನೇ ಕರಿತಾ ಇದ್ದಾರೆ, ಬನ್ನಿ. ನಿನ್ನೆ ನಾವು ಹೇಳಿದ್ದು ತಲೆಗೆ ಹೋಗ್ಲಿಲ್ಲ ಅಲ್ವಾ? ಬನ್ನಿ.
ಏನ್ರೇ ನಿಮ್ದೆಷ್ಟು ಹಸು ಕಳೆದೋಗಿದೆ? ಕಳೆದೋಗಿರೋದು ಹಸ ಅಲ್ಲ ಸರ್, ನನ್ನ ಮಗಳು. ಕೂತ್ಕೊಳ್ಳಿ. ಹೇಳಿ, ಏನಾಯ್ತು? ನನ್ನ ಹೆಸರು ಮುನೇಗೌಡ ಅಂತ ಸರ್. ನಾನು ITI ರಿಟೈರ್ಡ್ ಇಂಜಿನಿಯರ್. ನನ್ನ ಮಗಳ ಹೆಸರು ಶಿಲ್ಪ ಅಂತ. ನನಗಿದ್ದಿದ್ದು ಒಬ್ಬಳೇ ಮಗಳು ಸರ್. ಸಿಂಗಾಪುರ್ ಏರ್ಲೈನ್ಸಲ್ಲಿ ಏರ್ ಹೋಸ್ಟೆಸ್ ಆಗಿ ಕೆಲಸ ಮಾಡ್ತಿದ್ಲು. ಅವಳು ಸಣ್ಣವಳಿರುವಾಗಲೇ ನನ್ನ ಹೆಂಡತಿ ತೀರ್ಕೊಂಬಿಟ್ಲು ಸರ್. ಈಗ ನನ್ನ ಮಗಳಿಗೆ 30 ವರ್ಷ. ಅವಳೇ ಸರ್ ಕಾಣೆ ಆಗಿರೋದು. ಯಾವಾಗಿಂದ? 3 ವರ್ಷ ಆಯಿತು ಸರ್. ವಾಟ್? 3 ವರ್ಷ ಆಯ್ತಾ? ಹಾಂ ಸರ್. ಅಲ್ಲ ರೀ, 3 ವರ್ಷದಿಂದ ಕಳೆದೋಗಿರೋ ಮಗಳಿಗೆ ಇವಾಗ ಬಂದಿದ್ದೀರಾ ಕಂಪ್ಲೇಂಟ್ ಕೊಡೋಕ್ಕೆ? ಅವತ್ತೇ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ತುಂಬ ಸಲ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗಿದ್ದೆ ಸರ್. ನೋಡಿ ಗೌಡ್ರೆ, ನಾನು ಹಿಂಗಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮಗಳು ಮನೆಗೆ ಬರದೆ 2 ವರ್ಷ ಆಯಿತು ಅಂತೀರ, ಆದರೆ ಕಾಗದ ಮಾತ್ರ ಬರ್ತಾನೆ ಇದೆ ಅಂತೀರ. ಇದರ ಅರ್ಥ ಏನು? ನಿಮ್ಮ ಮಗಳು ಪ್ರೆಗ್ನೆಂಟ್ ಆಗಿ ನಿಮಗೆ ಮುಖ ತೋರ್ಸೋಕ್ಕಾಗದೆ ಅಲ್ಲಿ ಯಾವನ ಜೊತೆನೂ ಸೆಟ್ಲ್ ಆಗಿರ್ಬೇಕು. ಈಗ ಅವನು ಕೈ ಕೊಟ್ಟು ಹೋಗಿರ್ಬೇಕು. ಆ ಮಗುನ ನಿಮ್ಮ ಮುಂದೆ ಕರ್ಕೊಂಬರೋಕ್ಕೆ ನಾಚಿಕೆಯಾಗಿ ಈ ರೀತಿ ಪತ್ರ ಬರಿತಾ ಇರಬೇಕು. ಸಿಂಗಾಪುರಕ್ಕೆ ಹೋಗಿ ದೂರು ಕೊಡೋಣ ಅಂತ ತುಂಬ ಪ್ರಯತ್ನ ಪಟ್ಟೆ ಸರ್, ಆಗಲೇ ಇಲ್ಲ. ಮಗಳ ನೆನಪಲ್ಲಿ ನನಗೆ ಶುಗರ್ ಹೆಚ್ಚಾಗಿ ಕಾಲು ಊದ್ಕೊಂಡ್ಬಿಡ್ತು. ಅದರ ಆಸೆನೇ ಬಿಟ್ಬಿಟ್ಟೆ ಸರ್. ನಮ್ಮ ಫ್ಯಾಮಿಲಿ ಮೆಂಬರು ಉಮಾ ಅಂತ ಒಬ್ರು ಇದ್ದಾರೆ ಸರ್, ನಿಮಗೆ ತುಂಬ ಚೆನ್ನಾಗಿ ಪರಿಚಯ ಅಂತೆ. ಹಾಂ, ಉಮಾ. ಎಸ್, ಐ ನೋ ಹರ್. ಅವರು ನಿಮ್ಮ ಬಗ್ಗೆ ಹೇಳಿದ್ರು ಸರ್. ನೀವು ಖಂಡಿತ ಈ ಕೆಲಸ ಮಾಡೇ ಮಾಡ್ತೀರಂತ ಭರವಸೆ ಕೊಟ್ಟ ಮೇಲೇ ನಾನು ನಿಮ್ಮನ್ನು ಭೇಟಿ ಆಗಬೇಕು ಅಂತ ತುಂಬ ಸಲ ಬಂದು ಇಲ್ಲಿ ಕೂತಿರ್ತಿದ್ದೆ ಸರ್. ನಿಮ್ಮ ಮಗಳು ಸಿಂಗಾಪುರಿಂದಾನೇ ಲೆಟರ್ ಬರಿತಾ ಇದ್ಲಾ? ಹೌದು ಸರ್, ಈಗಲೂ ಬರ್ತಾ ಇರುತ್ತೆ. ವಾಟ್? ಹಾಂ ಸರ್. ಈಗಲೂ ಬರೀತೀಯಾರ? ಹ್ಞೂ ಸರ್. ಈ ಸಿಗ್ನೇಚರ್ ನಿಮ್ಮ ಮಗಳದೇನಾ? ಹಾಂ ಸರ್, ನನ್ನ ಮಗಳದೇ. ಚಿಕ್ಕಣ್ಣ, ಸರ್. ಈ ಲೆಟರ್ಗಳನ್ನೆಲ್ಲ ತಗೊಂಡೋಗಿ ಜೆರಾಕ್ಸ್ ಮಾಡಿಸ್ಕೊಂಬನ್ನಿ. ಸರಿ ಸರ್. ನಿಮ್ಮ ಮಗಳದು ಫೋಟೋ ಏನಾದರೂ ಇದೆಯಾ? ಹಾಂ ಸರ್. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನನ್ನ ಮಗಳನ್ನ ನೀವು ಹುಡುಕಿ ಕೊಡ್ತೀರಾ ಅನ್ನೋ ನಂಬಿಕೆ ನನಗಿದೆ ಸರ್. ಇವರು ಯಾವ ಡೇಟಿಂದ ಮಿಸ್ಸಿಂಗು ಅಂತ ಎಕ್ಸಾಕ್ಟಾಗಿ ಡೇಟ್ ಏನಾದರೂ ಜ್ಞಾಪಕ ಇದೆಯಾ? ಹಾಂ ಸರ್, ಮೇ 25, 2005 ಗುರುವಾರ ಬೆಳಿಗ್ಗೆ 8:00 ಡ್ಯೂಟಿಗೆ ಹೋಗ್ತೀನಿ ಅಂತ ಹೋದವಳು, ಆಮೇಲೆ ಬಂದಿಲ್ಲ ಸರ್. ಇವ್ರ ಫೋನ್ ನಂಬರ್? 98450. ಒಂದು ನಿಮಿಷ ಹೇಳಿ. 98450 12315. ಓಕೆ, ನೀವಿನ್ನು ಈ ಲೆಟರ್ಗಳನ್ನೆಲ್ಲ ತೊಗೊಂಡೋಗ್ಬೋದು. ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನಾನು ನಿಮ್ಗೆ ಹೇಳಿ ಕಳಿಸ್ತೀನಿ. ಇದು ಇಲ್ಲೇ ಇರಲಿ ಸರ್, ನಿಮಗೇನಾದರೂ ಅವಶ್ಯಕತೆ ಬೀಳ್ಬೋದು. ನಾನಿನ್ನು ಬರ್ತೀನಿ ಸರ್. ಹೋಗ್ಬನ್ನಿ.
ರೀ ಗೋಪಾಲ್, ಸರ್. ಆ ಸ್ಕ್ಯಾನ್ ಮಾಡಿರೋ ಲೆಟರ್ಗಳು ತೊಗೊಂಬನ್ನಿ. ಓಕೆ ಸರ್. ಅಲ್ರಿ, ಇದರಲ್ಲಿ ಎಲ್ಲ ಸಿಗ್ನೇಚರ್ ಒಂದೇ ಥರ ಇದೆ, ಏನು ಡಿಫ್ರೆನ್ಸೇ ಕಾಣ್ತಿಲ್ವಲ್ರಿ? ಅಂದರೆ ಸರ್, ಇದು ಅವ್ರ ಮಗಳದೇ ಸಿಗ್ನೇಚರ್ ಅಂತ ಮುನೇಗೌಡ್ರು ಹೇಳಿದ್ರಲ್ಲ ಸರ್. ಹಾಗಲ್ರಿ, ಈಗ ನಾರ್ಮಲ್ ಆಗಿ ಯಾರಾದರೂ ಸಿಗ್ನೇಚರ್ ಮಾಡಿದ್ರೆ ಒಂದು ಸ್ವಲ್ಪನಾದರೂ ಡಿಫ್ರೆನ್ಸ್ ಬರುತ್ತೆ. ಇದರಲ್ಲಿ ಏನು ಡಿಫ್ರೆನ್ಸೇ ಕಾಣ್ತಿಲ್ಲ. ಒಂದು ಕೆಲಸ ಮಾಡಿ, ನೀವು ಇದ್ರ ಮೇಲೆ ಒಂದು 5 ಸಿಗ್ನೇಚರ್ ಮಾಡಿ ನೋಡೋಣ. ಇಲ್ಲೇ ನೋಡಿ, 5 ಸಿಗ್ನೇಚರ್ ನೀವೇ ಮಾಡಿದ್ರು ಒಂದು ಸ್ವಲ್ಪನಾದ್ರೂ ಡಿಫ್ರೆನ್ಸ್ ಬಂದೇ ಬರುತ್ತೆ. ಆ ಹುಡುಗಿ ತಿಂಗಳಿಗೊಂದ್ಸರಿ ಅಪ್ಪಂಗೆ ಲೆಟರ್ ಹಾಕ್ತಾ ಇರೋದು, ಆದ್ರೂ ಒಂಚೂರು ಸಿಗ್ನೇಚರಲ್ಲಿ ಡಿಫ್ರೆನ್ಸ್ ಬರಲ್ಲ ಅಂದ್ರೆ ಹೇಗ್ರಿ ಸಾಧ್ಯ? ಅಂದರೆ ಸರ್, ಅರ್ಥ ಆಗಿಲ್ಲ. ಅಪ್ಪಂಗೆ ಪತ್ರ ಬರಿಬೇಕಾದ್ರೆ ಬೇರೆದನ್ನೆಲ್ಲ ಟೈಪ್ ಮಾಡಿ ಸಿಗ್ನೇಚರ್ ಮಾತ್ರ ಯಾಕೆ ಕೈಯಲ್ಲಿ ಹಾಕ್ತಾಳೆ? ನನ್ನ ಪ್ರಕಾರ ಆಗಿರೋ ವಿಷಯನ ಮುಚ್ಚಿಡೋದಕ್ಕೆ ಯಾರೋ ಪ್ರತಿ ತಿಂಗಳು ಇವ್ರಿಗೆ ಪತ್ರ ಬರೀತಾ ಇದ್ದಾರೆ. ಅವಳ ಸಿಗ್ನೇಚರ್ನ ತುಂಬ ನೀಟಾಗಿ ಸ್ಕ್ಯಾನ್ ಮಾಡಿ ಗೊತ್ತಾಗದೆ ಇರೋ ಥರ ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದಾರೆ. ಬರಿಗಣ್ಣಲ್ಲಿ ನೋಡಿದ್ರೆ ಅದು ಸ್ಕ್ಯಾನ್ ಮಾಡಿರೋ ಸಿಗ್ನೇಚರ್ ಥರ ಕಾಣೋದಿಲ್ಲ. ಅಂದರೆ ಸರ್, ಮುನೇಗೌಡ್ರ ಮಗಳು. ಲೆಟ್ಸ್ ನಾಟ್ ಕಮ್ ಟು ಅ ಕನ್ಕ್ಲೂಷನ್ ನಾವು. ಹಲೋ ಸರ್, ಹೇಗಿದ್ದೀರಾ? ಹಲೋ ಸ್ಟ್ಯಾನ್ಲಿ. ಹೇಳಿ ಸರ್, ಭಾಳ ಟೈಮ್ ಆಯಿತು. ಯಾವುದೋ ಕ್ರಿಮಿನಲ್ CDR ಬೇಕಿತ್ತಾ? ಈ ಸರಿ ಕ್ರಿಮಿನಲ್ ಅಲ್ಲ, ಒಬ್ರು ಏರ್ ಹೋಸ್ಟೆಸ್. ಏರ್ ಹೋಸ್ಟೆಸ್ಸಾ? ಏನು ವಿಷಯ ಸರ್ ಹೇಳಿ? ಒಂದು ಮಿಸ್ಸಿಂಗ್ ಕೇಸು. ಯು ಹ್ಯಾವ್ ಟು ಹೆಲ್ಪ್ ಮಿ ಔಟ್. ನಂಬರ್ ಕಳಿಸಿ ಸರ್, ಮಾಡೋಣ. ಕಳಿಸ್ತೀನಿ. ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಏನು ಹೇಳಿ ಸರ್? ಅದು 3 years ಬ್ಯಾಕ್ ಮಿಸ್ಸಿಂಗ್ ಕೇಸು. ಅದ್ರ CDR ಸಿಗ್ಬೋದಾ? 3 yearsಾ? ಸರ್, ಆ್ಯಕ್ಚುಲಿ ಇದು ಹೈ ಲೆವೆಲ್ ಅಥಾರಿಟೀಸಿಗೆ ಮಾತ್ರ ಆಕ್ಸೆಸಿಬಲ್. ನಮ್ಮ ಸಿಸ್ಟಮಲ್ಲಿ 1 year ಸಿಗ್ಬೋದು ಸರ್ ಮ್ಯಾಕ್ಸಿಮಮ್. ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಸರ್. ಗೊತ್ತಿದೆ ಸ್ಟ್ಯಾನ್ಲಿ, ಅದೇನಿದ್ರು ನ್ಯಾಷನಲ್ ಥ್ರೆಟ್ಟು ಅಥವಾ ಎಮರ್ಜೆನ್ಸಿ ಇದ್ರೆ ಮಾತ್ರ ಸಿಗುತ್ತೆ ಅಂತ. ಬಟ್ ಇದನ್ನು ಪ್ಲೀಸ್ ಅದೇ ಥರ ಕನ್ಸಿಡರ್ ಮಾಡಿ. ನನಗೆ ಆ ಹುಡುಗಿ ತಂದೆ ಮುಖ ನೋಡೋಕ್ಕಾಗ್ತಿಲ್ಲ. ಪ್ಲೀಸ್ ನನಗೋಸ್ಕರ ಇದೊಂದು ಕೆಲಸ ಮಾಡಿಕೊಡಿ. ಸರಿ ಸರ್, ಟ್ರೈ ಮಾಡ್ತೀನಿ. ಬಟ್ ಇದಕ್ಕೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಇಟ್ಸ್ ಓಕೆ, ಟೇಕ್ ಯುವರ್ ಟೈಮ್. ಥ್ಯಾಂಕ್ ಯು. ಸರಿ ಸರ್. ಚಿಕ್ಕಣ್ಣ, ಆ JP ನಗರ SIಗೆ ಒಂದು ಕಾಲ್ ಮಾಡಿ. ಓಕೆ ಸರ್. ಹಲೋ, ರೈಟರ್ ಮೂರ್ತಿ ಸ್ಪೀಕಿಂಗ್. ಮೂರ್ತಿ, ನಾನು ಇನ್ಸ್ಪೆಕ್ಟರ್ ಉಮೇಶ್ ಮಾತಾಡ್ತಾ ಇದ್ದೀನಿ, ಕಲಾಸಿಪಾಳ್ಯಂ ಸ್ಟೇಷನಿಂದ. ಹಾಂ ಸರ್, ಹೇಳಿ ಸರ್. ಮೂರ್ತಿ, 2005 ಅಕ್ಟೋಬರ್ 27ರಂದು ಒಂದು ಏರ್ ಹೋಸ್ಟೆಸ್ ಶಿಲ್ಪಾ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿತ್ತಲ್ಲ, ಅದ್ರ ಡೀಟೇಲ್ಸ್ ಇದೆಯಾ? ಸರ್, ಒಂದು ನಿಮಿಷ ಸರ್. ಸರ್, ಇಲ್ಲ ಸರ್, ಯಾವುದೂ ಇಲ್ಲ. ಇಲ್ವಾ? ಅಲ್ರಿ, ಮುನೇಗೌಡ ಅಂತ ಹೇಳಿ ನಿಮ್ಮ JP ನಗರ್ ಸ್ಟೇಷನ್ಗೆ ಎಷ್ಟು ಸರಿ ಬಂದರೂ ನಿಮಗೊಂದು FIR ಫೈಲ್ ಮಾಡೋಕ್ಕಾಗಲಿಲ್ವೇನ್ರಿ? ಈಗ ಆ ಕೇಸ್ ಬಗ್ಗೆ ಡೀಟೇಲ್ಸ್ ಕೊಡಿ ಅಂದರೆ ಇಲ್ಲ ಅಂತ ಹೇಳ್ತೀರಾ. ಮೊದಲು ಆ ಕೇಸ್ನ ರಿಜಿಸ್ಟರ್ ಮಾಡಿ. ಆ ಮನುಷ್ಯ ದಿನ ಬರೋನು ಸ್ಟೇಷನ್ಗೆ. ಅವ್ರ ಮಗಳು ಯಾವನ ಜೊತೆನ ಸಿಂಗಾಪುರ್ಗೆ ಓಡೋಗಿದ್ದಾಳೆ. ಅವ್ರ ಅಪ್ಪಂಗೆ ಮುಖ ತೋರ್ಸೋಕ್ಕಾಗದೆ ತಿಂಗಳಿಗೊಂದು ಲೆಟ್ರ್ ಬರೀತಿದ್ದಾಳೆ. ಇವಾಗ ಇದನ್ನ ಹೇಗೆ ಸರ್ ಮಿಸ್ಸಿಂಗ್ ಅಂತ FIR ಮಾಡೋದು? ಆಗಿದ್ದೆ SI ರಂಗಪ್ಪನವರೇ ಬೇಡ ಅಂತ ಹೇಳಿದ್ರು ಸರ್. ಅಲ್ರಿ, ಅವಳು ಯಾವನ ಜೊತೆನೋ ಓಡೋಗಿದ್ದೀನಿ, ನಾನೇ ಸಿಂಗಾಪುರಿಂದ ಲೆಟ್ರ್ ಬರೀತಾ ಇದ್ದೀನಿ ಅಂತ ನಿಮ್ಗೇನಾದ್ರು ಪರ್ಸ್ನಲ್ ಆಗಿ ಬಂದು ಹೇಳಿದ್ಲಾ? ಎಲ್ಲದಕ್ಕೂ ಜಡ್ಜ್ಮೆಂಟಿಗೆ ಬಂದ್ಬಿಡ್ತೀರಲ್ರಿ. ಒಂದು ದಿನಕ್ಕಾದರೂ ಆ ಕೇಸ್ನ ವೆರಿಫಿಕೇಶನ್ ಮಾಡಿದ್ದೀರಾ? ಸರ್, ಅದು ಮೊದಲು FIR ಫೈಲ್ ಮಾಡಿ ಅದ್ರ ಕಾಪಿನ ಕಳಿಸಿ. ಈ ಕೇಸ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಸರಿ ಸರ್.
ಕಂಟ್ರೋಲ್ ರೂಮಿಂದ ಇನ್ಫಾರ್ಮೇಶನ್ ಕೊಟ್ಬಿಡಿ. ಏನ್ರಿ ಅಪ್ಪ ಇವತ್ತು ಬಂದ್ಯಾರ? ಏನೋ ಸರ್, ಯಾವುದಕ್ಕೂ ಒಂದ್ಸಲ ಕರ್ಸ್ ಕೇಳಲ್ಲ ಸರ್. ಕರ್ಸಿ. ಮೋಸ್ಟ್ಲಿ ಮಗಳ ಬಗ್ಗೆ ಏನೋ ಹೇಳಬೇಕು ಅನ್ಸುತ್ತೆ. ಆ ನಾಯಿ ನಮ್ಮ ಸ್ಟೇಷನ್ದಲ್ವಾ? ಹೌದು ಸರ್, ಈ ಮನುಷ್ಯ ಬಂದಾಗಿಂದ ಅದು ಅವರಿಂದನೇ ಓಡಾಡ್ತಾ ಇದೆ. ಟೀ ಕುಡಿಬೇಕಾದ್ರೆ ಬಿಸ್ಕೆಟ್ ಹಾಕ್ತಿರ್ತಾರಲ್ಲ, ಅದಕ್ಕೆ ಇರಬೇಕು. ಕರ್ಸಿ ಅವ್ರನ್ನ. ಬಾ ಬಾ. ಗೌಡ್ರೆ, ಸಾಹೇಬ್ರು ಕರಿತಾ ಇದ್ದಾರೆ, ಬನ್ನಿ. ಸರ್ ಸರ್ ನಮಸ್ತೆ. ಓಹೋ ನಮಸ್ತೆ. ಬನ್ನಿ ಸರ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನು ಸರ್ ಇಷ್ಟು ದೂರ ಬಂದ್ರಿ? ಏನಾದರೂ ಹೇಳೋದಿತ್ತಾ? ಹಾಗೇನಿಲ್ಲ ಸರ್, ಮನೇಲಿ ಒಬ್ಬನೇ ಕೂತು ಬೇಜಾರಾಯಿತು. ಎಷ್ಟು ವರ್ಷಗಳ ಕಾಲದಲ್ಲಿ ನನ್ನ ಮಗಳ ಬಗ್ಗೆ ಕಾಳಜಿ ವಹಿಸಿ ತನಿಖೆ ಮಾಡ್ತಿರೋರು ನೀವು. ನಿಮಗೇನಾದರೂ ಇನ್ಫಾರ್ಮೇಷನ್ ಸಿಕ್ಕಿ ನನ್ನ ಹತ್ರ ಏನಾದರೂ ಕೇಳಬೇಕು ಅಂತ ಅನಿಸಿದ್ರೆ ಅದಕ್ಕೆ ನಾನು ಇಲ್ಲೇ ಬಂದ್ಬಿಟ್ಟೆ ಸರ್. ನಿಮ್ದೊಳ್ಳೆ ಕಥೆ ಆಯ್ತಲ್ಲ ಸರ್. ಸುಮ್ಮನೆ ಯಾಕೆ ತೊಂದರೆ ತಗೋತೀರಾ? ಮೊದಲೇ ಇದು 3 ವರ್ಷದ ಹಳೆ ಕೇಸು. ನಿಮ್ಮ ಮಗಳು ಕೊನೆ ಬಾರಿ ಯಾರನ್ನ ಭೇಟಿ ಮಾಡಿದ್ರು, ಯಾರ ಜೊತೆ ಇದ್ರು, ಯಾರ ಜೊತೆ ಮಾತಾಡಿದ್ರು, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಕಾಲ್ ಡೀಟೇಲ್ಸ್ನ ತೆಗೆಸ್ತಾ ಇದ್ದೀನಿ. ಸೊ ಅದು ಬರೋದೇ ಇನ್ನೂ ತಿಂಗಳಾಗೋಗುತ್ತೆ. ಅದು ಬಂದ ಮೇಲೆ ಅವಳು ಫ್ರೆಂಡ್ಸ್ ಯಾರು, ಕೊಲೀಗ್ಸ್ ಯಾರ್ಯಾರಿದ್ರು, ಈಗ ಅವ್ರು ಎಲ್ಲೆಲ್ಲಿದ್ದಾರೆ, ಕೊನೆ ಬಾರಿ ಅವಳನ್ನು ಅವ್ರು ಎಲ್ಲಿ ಮೀಟ್ ಮಾಡಿದ್ರು, ಇದೆಲ್ಲ ತಿಳ್ಕೊಬೇಕಲ್ಲ ಸರ್. ಅವ್ರುಗಳ ಮನೆಯೆಲ್ಲ ಹುಡುಕಿ, ಆಫೀಸ್ ಹುಡುಕಿ ಅವ್ರನ್ನ ವಿಚಾರಣೆ ಮಾಡೋದು ಇಟ್ಸ್ ಇಂಪಾಸಿಬಲ್ ಅನ್ಸುತ್ತೆ ಸರ್. ಬಟ್ ಮಾಡಲೇಬೇಕಲ್ಲ. ಹಾಗೇನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ. ನೀವು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಸರ್. ಹಾಗೆ ಮಗಳದೇನಾದ್ರು ಮತ್ತೆ ಲೆಟ್ರ್ ಬಂದರೆ ಅದನ್ನು ನಮಗೆ ತಂದುಕೊಡಿ. ನೀವಿನ್ನು ಹೊರಡ್ಬೋದು. ಅದೆಲ್ಲ ನನಗೆ ಅರ್ಥ ಆಗುತ್ತೆ ಸರ್. ಆದರೆ ಒಬ್ಬನೇ ಅಲ್ಲಿ ಇರೋಕ್ಕಾಗ್ತಿಲ್ಲ. ನಾನು ಇಲ್ಲೇ ಇದ್ದುಬಿಡ್ತೀನಿ ಸರ್. ಸರ್ ನಿಮ್ಮ ಕೆಲಸಗಳಿಗೆ ನಾನು ಯಾವುದೇ ತೊಂದರೆನೂ ಕೊಡಲ್ಲ. ನಿಮ್ಮ ಕೆಲಸ ನೀವು ಮಾಡ್ಕೋತೀರಿ ಸರ್. ನಾನು ಇಲ್ಲೇ ಎಲ್ಲಾದರೂ ಒಂದು ಮೂಲೆಯಲ್ಲಿ ಕೂತಿರ್ತೀನಿ, ಪ್ಲೀಸ್ ಸರ್. ಆಗಲ್ಲ ಅನ್ಬೇಡಿ ಸರ್. ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಗೊಳ್ಳವ ಟೀ ಕುಡಿ. ನೀವ್ಯಾಕೆ ಸರ್ ತರಕ್ ಹೋದ್ರಿ? ನಾನೇ ಹೋಗ್ತಾ ಇದ್ದೆ. ಇರ್ಲಿ ಬಿಡಿಯವ. ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತೀಯ, ಎದ್ದು ಹೋಗಿ ಟೀ ಕುಡಿಯೋಕ್ಕೆ ಸಮಯ ಸಿಕ್ಕಿರಲ್ಲ. ಕುಡಿಯವ. ತುಂಬಾ ಚೆನ್ನಾಗಿದೆ ಸರ್ ಟೀ. ಅಯ್ಯ, ಇದಕ್ಕೆ ಹಿಂಗಂತೀಯಲ್ಲ. ನನ್ನ ಮಗಳು ಮಾಡೋ ಟೀ ಕುಡಿಬೇಕು. ಅದ್ಭುತ ಕಣವ. ಮಸಾಲೆ ಟೀ. ಟೀ ಅಂದರೆ ಅದು ಕಣವ. ಇನ್ನೇನು ನನ್ನ ಮಗಳು ಬಂದ್ಬಿಡ್ತಾಳಲ್ಲ, ನಿಮ್ಮನ್ನೆಲ್ಲ ಮನೆಗೆ ಕರೆಸ್ಬಿಟ್ಟು ಹೊಟ್ಟೆ ತುಂಬ ಊಟ ಹಾಕಿ ಕಳಿಸ್ತೀನಿ ಕಣವ. ಡೋಂಟ್ ವರಿ ಸರ್, ನಿಮ್ಮ ಮಗಳು ಸಿಕ್ಕೇ ಸಿಗ್ತಾಳೆ. ಆ ನಂಬಿಕೆ ನನಗಿದೆ. ಭಗವಂತ ನಿನ್ನ ಬಾಯಿ ಹಾರಕ್ಕೆ ಅಂತೆ ಆಗಲಿ ಕಣವ. ನಮಸ್ತೆ ಸರ್. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇನ್ನೂ ಸಮಯ ತಗೊಳತ್ತೆ. ಆಯ್ತು ಸರ್. ಸರ್, ಆ ಲೆಟರ್ಗಳಲ್ಲಿ ಬರೆದಿರೋ ಅಡ್ರೆಸ್ ಎಲ್ಲ ಫೇಕ್ ಸರ್. ಯಾರೋ ರ್ಯಾಂಡಮ್ ಆಗಿ ಬರೆದಿರೋದು. ಹಲೋ ಸ್ಟ್ಯಾನ್ಲಿ, ಎನಿ ಅಪ್ಡೇಟ್? ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್ ಸರ್. ನಿಮಗೆ ಗೊತ್ತು ಹೌ ಹಾರ್ಡ್ ಇಟ್ ಈಸ್ ಅಂತ. ಸಿಕ್ಕಿದ ಕೂಡಲೇ ಕಳಿಸ್ಕೊಡ್ತೀನಿ ಸರ್.